ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಇವತ್ತು ಸ್ವಲ್ಪ ಯಾಮಾರಿದ್ರೂ ಸಾಕು ಅದೆಷ್ಟೋ ಜೀವಗಳು ಬಲಿಯಾಗಿ ಬಿಡ್ತಿತ್ತು. ಇದಕ್ಕೆ ಕಾರಣ ಆಗಿದ್ದು ಫುಲ್ಲಿ ಲೋಡೆಡ್ ಗ್ಯಾಸ್ ಟ್ಯಾಂಕರ್ ಒಂದು ನಡು ರಸ್ತೆಯಲ್ಲೇ ಅಂಗಾತ ಬಿದ್ದಿದ್ದು. ಆದರೆ ಅದೃಷ್ಟವಶಾತ್ ಯಾವುದೇ ಸಮಸ್ಯೆಯಾಗದೆ ಎಲ್ಲವೂ ಸುಖಾಂತ್ಯವಾಗಿದೆ. ಕಾಮಾಕ್ಷಿಪಾಳ್ಯ ಮುಖ್ಯ ರಸ್ತೆಯಲ್ಲಿ ಇವತ್ತು ಜನವೋ ಜನ. ಎಲ್ಲರ ಮುಖದಲ್ಲೂ ಏನಾಗುತ್ತೋ ಅನ್ನೋ ಆತಂಕದ ಭಾವ. ಇದಕ್ಕೆ ಕಾರಣವಾಗಿದ್ದು ಟೋಟಲ್ ಗ್ಯಾಸ್ ಕಂಪನಿಯ ಟ್ಯಾಂಕರ್ ಒಂದು ಅವಾಂತರ ಸೃಷ್ಟಿ ಮಾಡಿದ್ದು. ಬಂಕ್ಗೆ ಗ್ಯಾಸ್ ಫಿಲ್ ಮಾಡಿ ಹೊರಟಿದ್ದ ಟ್ಯಾಂಕರ್ ಆಯ ತಪ್ಪಿ ಕೆಳಗುರುಳಿತ್ತು. ಟ್ಯಾಂಕರ್ ಖಾಲಿ ಇದ್ದಿದ್ರೆ ಆತಂಕ ಪಡೋ ಅವಶ್ಯಕತೆ ಇರಲಿಲ್ಲ. ಆದರೆ ಫುಲ್ಲಿ ಲೋಡೆಡ್ ಟ್ಯಾಂಕ್ ಆದ್ರಿಂದ ಅಲ್ಲಿದ್ದ ಪೊಲೀಸರು ಮತ್ತು ಅಗ್ನಿಶಾಮಕ ದಳದವರು ಕೂಡ ಹತ್ತಿರ ಹೋಗೋಕೆ ಆತಂಕ ಪಡ್ತಿದ್ರು. ಗಾಡಿ ಅನ್ಲೋಡ್ ಮಾಡಕ್ಕೆ ಬರೋ ಟೈಮಲ್ಲಿ ರಿವರ್ಸ್ ಬರ್ಬೇಕಾದ್ರೆ ಬಿದ್ದಿದ್ದು. ಡ್ರೈವರ್ ಸಣ್ಣ ಪುಟ್ಟ ಸ್ವಲ್ಪ ಗಾಯ ಆಗೈತೆ. ಮಾಮೂಲಿ ಡ್ರೈವರ್ ಹಾಸ್ಪಿಟಲ್ ಸೇರಿಸಿರ್ಬೇಕು. ಮೋರಿ ಕಲ್ಲು ಇತ್ತಲ್ಲ, ರಿವರ್ಸ್ ಬರ್ಬೇಕಾದ್ರೆ ಕಲ್ಲು ಮೇಲೆ ಇದಾಗಿ ಕೆಳಗಡೆ ಬಿದ್ದಿರೋದು. ಇನ್ನೊಂದು ಅಪಾಯಕಾರಿ ಸಂಗತಿ ಅಂದರೆ ಟ್ಯಾಂಕರ್ ಬಿದ್ದ ಪಕ್ಕದಲ್ಲೇ ಪೆಟ್ರೋಲ್ ಬ್ಯಾಂಕ್ ಇರೋದು. ಅಕಸ್ಮಾತ್ ಏನಾದರೂ ಸ್ವಲ್ಪ ಅನಿಲ ಸೋರಿಕೆಯಾಗಿದ್ರೂ ಪರಿಸ್ಥಿತಿ ಚಿಂತಾಜನಕವಾಗಿರ್ತಿತ್ತು. ಪುಣ್ಯಕ್ಕೆ ಟ್ಯಾಂಕರ್ನಲ್ಲಿ ಯಾವುದೇ ರೀತಿಯ ಲೀಕೇಜ್ ಇರಲಿಲ್ಲ. ಇನ್ನು ಉರುಳಿ ಬಿದ್ದ ಟ್ಯಾಂಕರ್ನ ತೆರವುಗೊಳಿಸೋದಕ್ಕೆ ಸುಮಾರು 4 ಗಂಟೆಗಳ ಕಾರ್ಯಾಚರಣೆ ನಡೆಯಿತು. ತಲೆ ಓಡಿಸಿ ಕೆಲಸ ಮಾಡಿರೋದು, ಆಪರೇಟರ್ ಕೆಲಸ ಮಾಡಿದ್ರೆ ತಲೆ ಓಡಿಸಿ ಕೆಲಸ ಮಾಡ್ತೀವಿ. ಏನು ಟೆನ್ಷನ್ ಇಲ್ಲ, ಏನು ಆಗಲ್ಲ. ಈ ಥರ ಮಾಡ್ತಾ ಇದ್ದೀವಿ. ನಾವು ಎಷ್ಟೋ ಕೆಲಸ ಮಾಡಿದ್ದೀವಿ. ಈ ಥರ ಏನು ಹೊಸ್ದಾಗಿ ಏನೋ ಕೆಲಸ ಮಾಡ್ತಾ ಇರಲ್ಲ. ಏನೇ ಕೆಲಸ ಇರಲಿ ಈ ಥರ ಎಲ್ಲಿ ಐಡಿಯಾ ಓಡಿಸಿ ತಲೆ ಓಡಿಸಿ ಕೆಲಸ ಮಾಡಿ. ಅಂದರೆ ಯಾವುದೇ ಸ್ವಲ್ಪ ಮುಂಜಾಗ್ರತೆ ಕ್ರಮ ತಗೊಂಡಿದ್ದಾರೆ. ಅದೇ ಇದೇ ಥರ ಪ್ರಾಬ್ಲಮ್ ಜಾಸ್ತಿ ಆಗಲ್ಲ, ಇಲ್ಲಾಂದ್ರೆ ಏನೂ ಆಗಲ್ಲ. ಸರ್, ಈಗ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದು ತುಂಬ ಡೇಂಜರಸ್. ಇನ್ನು ಗಾಡಿ ಉರುಳಿ ಬೀಳೋದಕ್ಕೆ ಫುಟ್ಪಾತ್ನ ಕಳಪೆ ಕಾಮಗಾರಿ ಕೂಡ ಎದ್ದು ಕಾಣ್ತಿತ್ತು. ಅದೇನೇ ಇರಲಿ, ಭಾರಿ ಪ್ರಮಾಣದಲ್ಲಿ ನಡೆಯುತ್ತಿದ್ದ ಅನಾಹುತವೊಂದು ರಕ್ಷಣಾ ಸಿಬ್ಬಂದಿಗಳಿಂದ ತಪ್ಪಿದ್ದು ಜನರಲ್ಲಿ ನೆಮ್ಮದಿ ಮೂಡಿಸಿದೆ. ಕ್ಯಾಮ್ರಾಮ್ಯಾನ್ ಸತೀಶ್ ಜೊತೆ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ವಿಧಾನಸೌಧದ ಸುತ್ತಮುತ್ತ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 1 ವರ್ಷದೊಳಗೆ ಎಷ್ಟು ಬೇಕಾದರೂ ಪುಕ್ಕಟಿಯಾಗಿ ಸಂಚರಿಸಿಬಿಡಿ. ಇಲ್ವಾದ್ರೆ ನಿಮ್ಮ ವಾಹನಗಳನ್ನು ಈ ರಸ್ತೆಯಲ್ಲಿ ತಂದ್ರೆ ಸುಂಕ ಕಟ್ಟೆ ಮುಂದೆ ಸಾಗಬೇಕಾಗತ್ತೆ. ಅಯ್ಯೋ, ವಿಧಾನಸೌಧಕ್ಕೆ ಹೋಗೋಕೆ ಸುಂಕ ಕಟ್ಟಬೇಕಾ ಅಂತ ಕುತೂಹಲನ? ಈ ಸ್ಟೋರಿ ನೋಡಿ. ನಗರದ ಹೃದಯ ಭಾಗಕ್ಕೆ ಕಾಲಿಡಲಿದೆ ಟೋಲ್ ದೆವ್ವ. ವಿಧಾನಸೌಧದ ಸುತ್ತ ಸುತ್ತೋಕೆ ಕಟ್ಟಬೇಕು ಶುಲ್ಕ. ಹೌದು, ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆಗಳನ್ನು ಬಗೆಹರಿಸಲು ಇನ್ಮುಂದೆ ಟೋಲ್ ಭೂತ ನಗರಕ್ಕೂ ಕಾಲಿಡುತ್ತಿದೆ. ವಿಧಾನಸೌಧದ ಸುತ್ತಮುತ್ತ ಮುಂಜಾನೆ 6ರಿಂದ ರಾತ್ರಿ 10ರವರೆಗೂ ಟ್ರಾಫಿಕ್ ಕಿರಿಕಿರಿ ತಪ್ಪಿದ್ದಲ್ಲ. ಹೀಗಾಗಿ ಕೇಂದ್ರ ನಗರಾಭಿವೃದ್ಧಿ ಇಲಾಖೆ ನಗರ ಟೋಲ್ ಆರಂಭಿಸಲು ಚಿಂತಿಸಿದೆ. ಈ ಸಂಬಂಧ 2013ರಲ್ಲೇ ಸುತ್ತೋಲೆಯನ್ನ ಸರ್ಕಾರ ಹೊರಡಿಸಿದೆ. ಈ ಪ್ರಕಾರ ನಗರದ ಮುಖ್ಯ ಟ್ರಾಫಿಕ್ ಜಂಕ್ಷನ್ಗಳಾದ ಓಕಳಿಪುರಂ, ಕಾರ್ಪೊರೇಷನ್, ಕೆಆರ್ ರಸ್ತೆಯಲ್ಲಿ ಇಂಟೆಲೆಕ್ಚುಯಲ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಜಾರಿಗೆ ಬರಲಿದೆ. ಸೊ ಬೆಂಗಳೂರಿನಲ್ಲಿ ವಿಧಾನಸೌಧ ಸೆಂಟರ್ ತೊಗೊಂಡ್ರೆ, ಈಗ ಕೋರ್ ಫೋಕಸ್ ಪಾಯಿಂಟ್ ತೊಗೊಂಡ್ರೆ ಸುಮಾರು 5 ಕಿಲೋಮೀಟರ್ನ ಜಾಗದ ವಿಸ್ತರಣದಲ್ಲಿ ಬಹಳ ಕಂಜೆಷನ್ ನಡೀತದೆ. KG ಸರ್ಕಲ್ಲು, ಚಾಳುಕ್ಯ ರೋಡು, ಮೆಜೆಸ್ಟಿಕ್ಗಳು, ಇದೆಲ್ಲ ಫುಲ್ ಕಂಜೆಷನ್ ಆಗ್ಬಿಡುತ್ತೆ. ಅದನ್ನು ಚಾರ್ಜ್ ಮಾಡಿ ಜನ ಯೂಸ್ ಮಾಡುತ್ತಾರೆ. ಆ ರೋಡಿಗೆ ಬಂದ ತಕ್ಷಣ ಚಾರ್ಜ್ ಆಗುತ್ತೆ. ಅಂದರೆ ಬೇರೆ ನ್ಯಾಷನಲ್ ಹೈವೇಗಳ ಥರ ನಾವು ಟೋಲ್ ಮಾಡೋಕ್ಕಾಗಲ್ಲ, ಬಿಕಾಸ್ ಸ್ಟಾಪ್ ಮಾಡೋದು ಬೆಲ್ಲ ಆಗೋದಿಲ್ಲ. ಇಲ್ಲಿ ಏನು ಮಾಡಬೇಕು ಅಂದರೆ ಸ್ಯಾಟಲೈಟ್ ತೊಗೊಂಡು ಡೈರೆಕ್ಟಾಗಿ ರೋಡು ವೆಹಿಕಲ್ ಹೋಗ್ತಾ ಇದ್ದಂಗೆ ಅಲ್ಲಿ ಒಂದು ಮೀಟ್ರ್ ವೆಹಿಕಲ್ ಒಳಗಡೆ ಒಂದು ಮೀಟ್ರ್ ಕೊಟ್ಟಿರ್ತಾರೆ. ಆ ಮೀಟ್ರಲ್ಲಿ ಕಂಜೆಷನ್ ಟ್ಯಾಕ್ಸ್ ಬರೋ ಥರ ಅದಕ್ಕೆ 2-3 ಲೇನ್ ಇಟ್ಟಿರ್ತಾರೆ. ಒಂದು ಲೇನ್ನಲ್ಲಿ ಯಾರು ತೊಗೊಂಡಿರಲ್ವ ಮೀಟ್ರ್ಗಳನ್ನ ಅವರು ಆ ಲೇನಲ್ಲಿ ದುಡ್ಡು ಕೊಟ್ಟು ಸ್ಟಾಪ್ ಮಾಡ್ಕೊಂಡು ಹೋಗ್ತಾರೆ. ಅದು ನಾನ್ ಸ್ಟಾಪ್ ಥರ ಹೋಗ್ತಾ ಇರ್ತದೆ. ಈ ಸಿಸ್ಟಮ್ ಜಾರಿಯಾದರೆ ನೇರವಾಗಿ ಸ್ಯಾಟಲೈಟ್ ಬಳಸಿ ಸುಂಕ ವಸೂಲಾತಿ ಮಾಡಲಾಗುತ್ತದೆ. ಈ ರಸ್ತೆಗಳಲ್ಲಿ ಸಂಚಾರ ಮಾಡೋ ಖಾಸಗಿ ವೆಹಿಕಲ್ಗಳಲ್ಲಿ ಮೀಟರ್ ಅಳವಡಿಕೆ ಮಾಡಲಾಗುತ್ತದೆ. ಪ್ರತಿ ಬಾರಿ ವಾಹನ ಸವಾರರು ಟೋಲ್ಗಾಗಿ ಕ್ಯೂ ನಿಲ್ಲುವಂತಿಲ್ಲ. ಬದಲಾಗಿ ಸ್ಯಾಟಲೈಟ್ ಮೂಲಕ ಹಣವನ್ನ ಬ್ಯಾಂಕಿನಿಂದಲೇ ಪಡೆಯಲಾಗುತ್ತದೆ. ಈ ಪದ್ಧತಿ ಸದ್ಯ ಸಿಂಗಾಪುರದಲ್ಲೂ ಇದೆ. ಇದು ಖಾಸಗಿ ವಾಹನಗಳ ಪ್ರಮಾಣ ಇಳಿಸಿ ಟ್ರಾಫಿಕ್ ತಿಳಿಗೊಳಿಸೋದು ಸರ್ಕಾರದ ಮೂಲ ಉದ್ದೇಶವಾಗಿರುತ್ತೆ. ಇದು ಮೊದಲನೇದಾಗಿ ದೇವನಹಳ್ಳಿ ಕಡೆ ಎಲ್ಲ ಈಗ ನಡೀತಿದೆಯಲ್ಲ, ಅದನ್ನೇ ಮಾಡಕ್ಕೆ ಬಿಡ್ಬೇಕು. ಫಸ್ಟ್ ಆಫ್ ಆಲ್
ಅದನ್ನ ಬಿಟ್ಟಷ್ಟು ಇಲ್ಲಿ ಬಂದು ಆಟೋಮೆಟಿಕ್ಲಿ ಎಲ್ಲ ಟೋಲ್ಗಳು ಎಲ್ಲ ಕಡೆನೂ ಮಾಡೋದ್ರಲ್ಲಿ ಸಾಧ್ಯತೆ ಇದೆ ಹೆಚ್ಚಾಗಿ. ಅದರಿಂದ ನಾವು ಅಲ್ಲೇ ಹೋಗಿ ಎಲ್ಲ ಜನಗಳು ಸೇರಿಕೊಂಡು ಈಗಲೇ ಅದನ್ನ ನಿಲ್ಲಿಸಿದ್ರೆ ನಮ್ಮ ಲೋಕಲಲ್ಲಿ ಆಗೋ ಪ್ರಾಬ್ಲಮ್ ಎಲ್ಲ ನಿಲ್ಲುತ್ತದೆ. ಅದೇ ಗಾಡಿಗಳು ಬಿಟ್ಕೊಂಡು ನಡ್ಕೊಂಡು ಓಡಾಡಬೇಕು, ಇಲ್ಲ ಸೈಕಲ್ ಯೂಸ್ ಮಾಡಬೇಕು ಅಷ್ಟೇ ಬಿಟ್ಟು ನಾವೆಲ್ಲ. ನಗರ ಟೋಲ್ ಜಾರಿಯಾದರೆ ಕಾರು, ಆಟೋ ಹಾಗೂ ವಾಣಿಜ್ಯ ವಾಹನಗಳಿಗೆ ಮಾತ್ರ ಟೋಲ್ ಬೀಳುತ್ತೆ. ಇದರಲ್ಲಿ ಬಸ್, ಟೂ ವೀಲರ್ ಸೇರ್ಪಡೆಯಾಗೋಲ್ಲ. ಇನ್ನು ಸುಂಕ ನೀಡಲು ನಿರಾಕರಿಸುವವರು ಆರಾಮಾಗಿ ಸರ್ವಿಸ್ ರಸ್ತೆಯನ್ನು ಬಳಸಬಹುದು. ಆದರೆ ಟ್ರಾಫಿಕ್ ಜಾಮ್ ಇದ್ರೆ ಮಾತ್ರ ಕೊಂಚ ಅಡ್ಜಸ್ಟ್ ಮಾಡಿಕೊಳ್ಳಬೇಕಾಗುತ್ತದೆ. ಬೆಂಗಳೂರಿನಿಂದ ಕ್ಯಾಮ್ರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಕನ್ನಡ ಚಿತ್ರರಂಗದ ಕನಸುಗಾರ ಈಗ ಹೊಸ ಕನಸೊಂದನ್ನ ಕಂಡಿದ್ದಾರೆ. ತಮ್ಮ ಪುತ್ರ ಮನೋರಂಜನನ್ನ ಲಾಂಚ್ ಮಾಡಲು ಈ ಯುಗದ ರಣಧೀರನನ್ನೇ ಸೃಷ್ಟಿ ಮಾಡಿದ್ದಾರೆ. ಈ ಚಿತ್ರದ ಮುಹೂರ್ತಕ್ಕಾಗಿ ಬರೋಬ್ಬರಿ 1 ಕೋಟಿ ರೂಪಾಯಿ ಖರ್ಚು ಮಾಡಿ ಸೆಟ್ ಹಾಕಿಸಿದ್ದಾರೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕಾಣೋ ಕನಸು ಕೂಡ ದುಬಾರಿಯಾಗಿರುತ್ತೆ. ತಮ್ಮದೇ ಚಿತ್ರವಾದ್ರಂತೂ ಅದು ಕೋಟಿಗಳ ಲೆಕ್ಕ ದಾಟುತ್ತೆ. ಇದೀಗ ತಮ್ಮ ಪುತ್ರನ ಚಿತ್ರಕ್ಕೆ ಅಂತ ಬರೋಬ್ಬರಿ 1 ಕೋಟಿ ರೂಪಾಯಿ ಸೆಟ್ ನಿರ್ಮಾಣ ಮಾಡ್ತಿದ್ದಾರೆ. ಚಿತ್ರ ಲಾಂಚ್ ಆಗ್ತಾ ಇದೆ. ಅದೇ ದಿನ ರವಿಚಂದ್ರನ್ ಅವರ ಹುಟ್ಟುಹಬ್ಬ ಕೂಡ ಇದೆ. ಆದ್ರೆ ಆ ದಿನ ರವಿಚಂದ್ರನ್ ಮನೆಯಲ್ಲಿ ಇರೋದಿಲ್ಲ, ಬದಲಾಗಿ ತಿರುಪತಿಗೆ ತೆರಳುತ್ತಿದ್ದಾರೆ. ನಂತರ ಸಂಜೆನೆ ನೇರವಾಗಿ ನೈಸ್ ರೋಡ್ ನ ಈ ಸೆಟ್ ಇರೋ ಜಾಗಕ್ಕೆ ಬರ್ತಾರಂತೆ. 200 ಅಡಿ ಉದ್ದ ಮತ್ತು 40 ಅಡಿಯಷ್ಟು ಎತ್ತರವಾಗಿರೋ ಒಟ್ಟು ಸೆಟ್ ನ ಜಾಗಕ್ಕೆ ಎಲ್ಲ ಇಂಡಸ್ಟ್ರಿಯ ಕಲಾವಿದರು ಆಗಮಿಸುತ್ತಿದ್ದಾರೆ. ಅಲ್ಲದೆ ಇಲ್ಲಿ ರಣಧೀರ ಚಿತ್ರದ ಮೊದಲ ಶಾಟ್ ಸಹ ಅಷ್ಟೇ ಸ್ಪೆಷಲ್ ಆಗಿಯೂ ಇರುತ್ತದೆ. ಒಟ್ಟಾರೆ ಹೇಳೋದಾದ್ರೆ ಕನ್ನಡದಲ್ಲಿ ಮತ್ತೊಬ್ಬ ರಣಧೀರನ ಉಗಮ ಆಗ್ತಾ ಇದೆ. ಈ ಧೀರನನ್ನ ಮತ್ತೊಬ್ಬ ರಣಧೀರ ಡೈರೆಕ್ಟ್ ಮಾಡ್ತಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ರೇವನ್ ಪಿ ಜೇವೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್. ರೆಬಲ್ ಸ್ಟಾರ್ ಅಂಬರೀಷ್ಗೆ ನಾಳೆ ಜನ್ಮದಿನದ ಸಂಭ್ರಮ. ಈ ಹಿನ್ನೆಲೆಯಲ್ಲಿ ಇವತ್ತು ಅಂಬಿ ಮನೆಗೆ ಸ್ವಾಮೀಜಿಗಳ ದಂಡೆ ಆಗಮಿಸಿತ್ತು. ಹಾಗೆ ಮನೆಗೆ ಬಂದ ಶ್ರೀಗಳಿಗೆ ಅಂಬಿ ದಂಪತಿ ಪಾದಪೂಜೆ ಮಾಡಿ ಶ್ರೀಗಳಿಂದ ಆಶೀರ್ವಾದವನ್ನ ಕೂಡ ಪಡೆದ್ರು. ಇದು ಇವತ್ತಿನ ನಮ್ಮ ಬೆಂಗಳೂರು ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.